ಡೋರ್ ಇಡಿ ಚಿಕ್ಕದಾಗಿರಲಿ ಅಂಶ ಹೇಳ್ತೀನಿ ಸಿದ್ದೋದ್ರೆ ಹೆಚ್ಚು ನಾಗೇಶ್ ಫೀಲ್ಡಲ್ಲಿ ಬಂದಾಗ 7.5 ಕೋಟಿ ರೂಪಾಯಿ ಯಾರೋ ಮಂಗಳೂರು ಟೆಂಡರ್ ಮಾಡಿಬಿಟ್ಟು ಹೊಡ್ಕೊಂಡು ಹೊಟ್ಟೋಗೋಣ ಡ್ರಾ ಮಾಡ್ಕೊಂಡು ಹೊಂಟೋಗವ್ರೆ. ದೊಡ್ಡ ವ್ಯಕ್ತಿ ಕೈವಾಡ ಇದೆ. ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ. ಇವ್ರು ಯಾರೋ ಯೂಟ್ಯೂಬಲ್ಲಿ ನನ್ನ ಮೇಲೆ ಬಿದ್ದವ್ರೆ. ಅದಕ್ಕೆ ನಾನೇನು ಮಾಡ್ತೀನಿ, ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ, ಮುನ್ಸಿಪಾಲ್ಟಿಯಿಂದ ಒಬ್ಬರು ಇಡ್ತೀನಿ ಇಲ್ಲಿ. ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕೆ ಅಷ್ಟು ಸ್ವಲ್ಪ ನೀರು ಕಾಪಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಸರಿ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಒಂದು ಬೆಲ್ ಕೊಡಿ ಮತ್ತೆ ನೋಡೋಣ. ಅಷ್ಟೇ ಅಲ್ಲ, ಒಬ್ಬರು ಇಟ್ಬಿಡೋದಿರಿ ಆಯ್ತಲ್ಲ. ಇದು ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಅಂತ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು, ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ನೋಡಿ ಈ ಟೆಂಡ್ ಹಿಂಗೆ ಕಾಣಿಸ್ತಿದೆ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟಲ್ಲಿ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ಸರ್ ಏನಾಗಿದೆ ಅಂತಂದರೆ ನಾನು ಬಂದ ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟ್ರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಿಗೆ ನೋಡಿದಾಗೆ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ ಡೋರ್ ಇಡಿ ಚಿಕ್ಕದಾಗಿರಲಿ ಅಂಶ ಹೇಳ್ತೀನಿ ಸಿದ್ದೋದ್ರೆ ಹೆಚ್ಚು ನಾಗೇಶ್ ಫೀಲ್ಡಲ್ಲಿ ಬಂದಾಗ 7.5 ಕೋಟಿ ರೂಪಾಯಿ ಯಾರೋ ಮಂಗಳೂರು ಟೆಂಡರ್ ಮಾಡಿಬಿಟ್ಟು ಹೊಡ್ಕೊಂಡು ಹೊಟ್ಟೋಗೋಣ ಡ್ರಾ ಮಾಡ್ಕೊಂಡು ಹೊಂಟೋಗವ್ರೆ. ದೊಡ್ಡ ವ್ಯಕ್ತಿ ಕೈವಾಡ ಇದೆ. ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ. ಇವ್ರು ಯಾರೋ ಯೂಟ್ಯೂಬಲ್ಲಿ ನನ್ನ ಮೇಲೆ ಬಿದ್ದವ್ರೆ. ಅದಕ್ಕೆ ನಾನೇನು ಮಾಡ್ತೀನಿ, ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ, ಮುನ್ಸಿಪಾಲ್ಟಿಯಿಂದ ಒಬ್ಬರು ಇಡ್ತೀನಿ ಇಲ್ಲಿ. ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕೆ ಅಷ್ಟು ಸ್ವಲ್ಪ ನೀರು ಕಾಪಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಸರಿ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಒಂದು ಬೆಲ್ ಕೊಡಿ ಮತ್ತೆ ನೋಡೋಣ. ಅಷ್ಟೇ ಅಲ್ಲ, ಒಬ್ಬರು ಇಟ್ಬಿಡೋದಿರಿ ಆಯ್ತಲ್ಲ. ಇದು ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇರ್ತಕ್ಕಂಥ ಶಾಸಕರ ಅಂತ ಒಂದು ಇದರಲ್ಲಿ ಸುಮಾರು ಒಂದು 7 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು, ಇದು 7 ಕೋಟಿ ರೂಪಾಯಿ ಟೆಂಡರ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಕೆರೆ ಮತ್ತು ಈ ಟೆಂಡರ್ಗೆ ಅಂತ ಮಾಡಿ ನೋಡಿ ಈ ಟೆಂಡ್ ಹಿಂಗೆ ಕಾಣಿಸ್ತಿದೆ ಅಂತ ನೋಡಿ. ನಾನು ಮುಳಬಾಗಿಲು ಬಂದಿದ ತಕ್ಷಣ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ. ನನಗೆ ಸರಿಯಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಅದು ಹುಡುಕೊಂಡು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಆದಷ್ಟು ಬೇಗ ಇಲ್ಲಿ ಲೈಟಲ್ಲಿ ಹಾಕಿ ಇವತ್ತೇ ನಾಳೆ ಅಥವಾ ಲೈಟ್ಗಳನ್ನು ಹಾಕಿ ನೈಟ್ ಹೊತ್ತೊಬ್ಬರಿಗೆ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಇಲ್ಲಿ ಕಾವಲಿಕ್ಕೆ ಒಬ್ಬರನ್ನ ಹಿಡ್ತೀನಿ ಅಂತ ಒಂದು ಮಾತು ಹೇಳ್ತೀನಿ. ಸರ್ ಏನಾಗಿದೆ ಅಂತಂದರೆ ನಾನು ಬಂದ ಕೂಡಲೇ ನಾನು ಅಧಿವೇಶನದಲ್ಲಿ ಲೆಕ್ಕ ಕೇಳಿದ್ದೀನಿ ಸರ್. ಆದಷ್ಟು ಬೇಗ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾವ್ರೆ. ಆ ಕಾಂಟ್ರಾಕ್ಟ್ರ್ ಎಷ್ಟೇ ಸ್ಪಂದಿಸಿದ್ರು ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಮಟ್ಟಿಗೆ ನೋಡಿದಾಗೆ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಅಂತ ನನಗೊಂದು ಮಾಹಿತಿ ಬಂದಿದೆ. ಸೊ ಮುಂದಿನ ದಿವಸ ಅದೇನು ಕ್ರಮ ಜರುಗಿಸ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಇಲ್ಲಿ